ಶುಭೋದಯ ಮಕ್ಕಳೇ. ಒಟ್ಟಿಗೆ ಬಾಳುವ ಆನಂದ ಪಾಠ 1. ಇದು ಒಟ್ಟಿಗೆ ಬಾಳುವ ಆನಂದ ಅಂದರೆ ಎಲ್ಲರೂ ಒಬ್ರಿಗೊಬ್ರು ಅನುಸರಿಸ್ಕೊಂಡು ಜೀವನ ಮಾಡಿದರೆ ಆನಂದ ಅಂದರೆ ಸಂತೋಷ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ ಅಂತ ಇದರ ಅರ್ಥ. ಇದು ಜನಪದ ಕಥೆ. ಜನಪದ ಅಂದರೆ ಒಬ್ಬರ ಬಾಯಿಂದ ಒಬ್ಬರಿಗೆ ಕತೆ ಹೋಗೋದು, ಯಾರೂ ಬರೆದಿಟ್ಟಿರೋದಿಲ್ಲ. ಒಬ್ರಿಗೆ ಅವ್ರು ಹೇಳಿದ್ದು ನಾವು ಕೇಳೋದು, ನಾವು ಇನ್ನೊಬ್ರಿಗೆ ಹೇಳೋದು, ಹೀಗೆ ಹರಡಿ ಕತೆ ಆಗಿರೋದು. ಅದನ್ನು ನೋಡೋಣ. ಒಗ್ಗಟ್ಟಿನಲ್ಲಿ ಬಲವಿದೆ. ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿರಬಹುದು. ನಮ್ಮ ನಡುವೆ ಇರುವ ದ್ವೇಷಾಸೂಯೆಗಳನ್ನು ಮರೆತು ಎಲ್ಲರನ್ನು ಪ್ರೀತಿಸುತ್ತಾ ಬಾಳಿದರೆ ನಮ್ಮ ಬದುಕು ಸುಖಮಯವಾಗಿರುತ್ತದೆ. ಒಗ್ಗಟ್ಟಿನಲ್ಲಿ ಬಲವಂದರೆ ಎಲ್ಲರೂ ಒಗ್ಗಟ್ಟಾಗಿದ್ದರೆ ಆವಾಗ ಅದರಲ್ಲಿ ಹೆಚ್ಚು ಶಕ್ತಿಯುತವಾಗಿರುತ್ತೆ, ಏನನ್ನಾದರೂ ಸಮರ್ಥವಾಗಿ ಎದುರಿಸ್ಬೋದು ಅನ್ನೋದು. ಮತ್ತು ಎಲ್ಲರೂ ಸುಖವಾಗಿರ್ಬೋದು. ದ್ವೇಷ ಅಂದರೆ ಒಬ್ರಿಗೊಬ್ಬರು ಅಸೂಯೆ ಪಡೋದು, ದ್ವೇಷ ಪಡೋದು ಅಂದರೆ ಅವ್ರ ಮೇಲೆ ಸಿಟ್ಟು ಮಾಡೋದು, ಅವ್ರೇನಾದ್ರು ಉನ್ನತಿ ಕಳಿಸಿದರೆ ಅದ್ರ ಬಗ್ಗೆ ನಾವು ಬೇಸರ ಪಟ್ಕೊಳ್ಳೋದು ದ್ವೇಷ ಆಗುತ್ತೆ. ಅಸೂಯೆ ಅಂತಂದರೆ ಹೊಟ್ಟೆ ಕಿಚ್ಚಿಬಿಡೋದು, ಮತ್ಸರ ಪಡೋದು, ಅವ್ರ ಜೀವನದಲ್ಲಿ ಮುಂದೆ ಬಂದರೆ ನಾವು ಅವರಿಗಿದೆ ನಮಗಿಲ್ಲ ಅಂತ ಅಂದ್ಕೊಳ್ತೀವಲ್ಲ, ಅದನ್ನೆಲ್ಲ ಮರೆತು ಎಲ್ಲರನ್ನೂ ಪ್ರೀತಿಸುತ್ತಾ ಬಾಳಿದರೆ ಅವ್ರನ್ನೂ ಪ್ರೀತಿಸಬೇಕು. ಅವರು ಮುಂದೆ ಬಂದರೆ ನಾವು ಖುಷಿ ಪಡಬೇಕು, ನಾವು ಮುಂದೆ ಹೋಗಿ ಪ್ರಯತ್ನ ಪಡಬೇಕು. ಬಾಳಿದರೆ ನಮ್ಮ ಬದುಕು ಸುಖಮಯವಾಗಿರುತ್ತದೆ. ಈಗ ದ್ವೇಷ ಅಸೂಯೆಗಳನ್ನು ಮರೆತು ಎಲ್ಲರೂ ಒಟ್ಟಾಗಿ ಬಾಳಿದ್ರೆ ಸುಖವಾಗಿರುತ್ತೆ ಅನ್ನೋದು ನೋಡೋಣ. ಈ ಕಥೆಯಲ್ಲಿ ಯಾರ್ಯಾರು ಯಾವುದರಿಂದ ಸುಖವಾಗಿರ್ತಾರೆ ಅಂತ. ಒಂದು ಹಳ್ಳಿ, ಅಲ್ಲಿ ರೈತನೊಬ್ಬನ ಹೊಲ ಇತ್ತು. ಒಂದು ಹಳ್ಳಿ ಇತ್ತು, ಅಲ್ಲಿ ಒಬ್ಬ ರೈತ ಇದ್ದ. ಅವನು ರೈತ ಅಂದರೆ ನಿಮಗೆ ಗೊತ್ತೇ ಇದೆ, ನಮಗೆಲ್ಲ ಹೊತ್ತು ಬಿತ್ತು ಬೆಳೆದು ಕೊಡೋನು ರೈತ. ಅವನಿಗೆ ಒಂದು ಹೊಲ ಇತ್ತು, ಅಲ್ಲಿ ಒಂದು ಬೇವಿನ ಮರವಿತ್ತು. ಹೊಲದಲ್ಲಿ ಒಂದು ಬೇವಿನ ಮರ ಇರುತ್ತೆ. ಹೇಗೋ ಏನೋ ಅದರ ಕೆಳಗೆ ಒಂದು ಗುಂಡನೆಯ ಕಲ್ಲು ಬಂದು ನಿಂತುಕೊಂಡಿತು. ಹಂಗೆ ಎಷ್ಟೊಂದು ದಿವಸ ಆಗುತ್ತೆ, ಮರ ಇರುತ್ತೆ, ಅವಾಗ ಅದ್ರ ಕೆಳಗಡೆ ಹೆಂಗೋ ಒಂದು ಕಲ್ಲು ಬರುತ್ತೆ. ಅದು ಗುಂಡಾಗಿ ತುಂಬ ವರ್ತುಲಾಕಾರದಲ್ಲಿ ಇರುತ್ತೆ. ಮರದ ಮೇಲೆ ಕುಳಿತುಕೊಳ್ಳುತ್ತಿದ್ದ ಹಕ್ಕಿಗಳ ಹಿಕ್ಕೆ ಕಲ್ಲಿನ ಮೇಲೆ ಬಿದ್ದು ಬಿದ್ದು ಆ ಕಲ್ಲು ಬೆಳ್ಳಗಾಗಿ ವಿಭೂತಿ ಬೆಳೆದಂತೆ ಕಾಣಿಸುತ್ತಿತ್ತು. ಆ ಕಲ್ಲು ಮರದ ಕೆಳಗೆ ಬಂದು ಕೂತ್ಕೊಂಡಿತ್ತ. ಅದ್ರ ಮರದ ಮೇಲೆಲ್ಲ ಪಕ್ಷಿಗಳು ವಾಸ ಮಾಡ್ತಾ ಇರ್ತವಲ್ಲ, ಆ ಪಕ್ಷಿಗಳ ಹಿಕ್ಕೆ ಅಂತಂದರೆ ಹಕ್ಕಿಗಳ ಮಲ, ಅದ್ರ ಮೇಲೆ ಬಿದ್ದೋದು ಬಿಳಿ ಕಲರ್ ಇರುತ್ತಲ್ಲ, ಅದ್ರ ಮೇಲೆ ಬಿದ್ದು 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 ಏನಾಗುತ್ತೆ, ಅದು ತುಂಬ ಬೆಳ್ಳಗಾಗ್ಬಿಟ್ಟಿರುತ್ತೆ. ಅದು ನೋಡಿದ್ರೆ ಯಾರೋ ವಿಭೂತಿ ಹಚ್ಚಿದಾರೇನೋ ಅನ್ನೋಂಗೆ ಕಾಣಿಸ್ತಾ ಇರುತ್ತೆ. ಇದರಿಂದಾಗಿ ಆ ಬಿಳಿಯ ಕಲ್ಲು ಎಲ್ಲರಿಗೂ ಅಮ್ಮನ ಕಲ್ಲಿನಂತೆ ಕಾಣಿಸುತ್ತಿತ್ತು. ಆ ಬೆಳ್ಳಗಿರೋದಕ್ಕೆ ದುಂಡಾಗಿರೋದಕ್ಕೆ ಎಲ್ಲರೂ ಇದು ದೇವ್ರ ಸ್ವರೂಪ, ಇದು ಅಮ್ಮ ಇದು ಅಮ್ಮನ ಕಲ್ಲು ಅಂತ ಅಂದ್ಕೊಂಡು ಬಿಡ್ತಾರೆ. ಆದ್ದರಿಂದ ಬೇವಿನ ಮರವನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಿದ್ದರು. ಆ ಕಲ್ಲು ಇದೆಯಲ್ಲ, ಅದು ಅಮ್ಮನ ಕಲ್ಲು, ಆ ಮರ ಅಮ್ಮನ ಮರ ಅಂತ ಬೇವಿನ ಮರಕ್ಕೆ ಕರೀತಾ ಇದ್ರು. ಆ ಕಲ್ಲು ಬೇವಿನ ಮರದ ಕೆಳಗಿದ್ದುದರಿಂದ ಅದಕ್ಕೆ ಅಮ್ಮನ ಕಲ್ಲು ಎಂಬ ಹೆಸರು ರೂಢಿಗೆ ಬಂದಿತು. ಆ ಬೇವಿನ ಮರಕ್ಕೆ ಅಮ್ಮನ ಮರ ಅಂದರು, ಆ ಕಲ್ಲಿಗೆ ಅಮ್ಮನ ಕಲ್ಲು ಅಂತ ಎಲ್ಲರೂ ಅದೇ ಥರ ಕೂಗ್ತಾ ಇದ್ರು. ಹೀಗೆ ಒಂದರಿಂದ ಇನ್ನೊಂದು ಹೆಸರು ಪಡೆದುಕೊಂಡು ಎರಡೂ ಸುಖವಾಗಿದ್ದವು. ಅದು ಅಮ್ಮನ ಕಲ್ಲಾಯಿತು, ಅದು ಅಮ್ಮನ ಮರ ಆಯಿತು. ಎಲ್ಲರೂ ದೇವರು ಅಂತ ಪೂಜೆ ಮಾಡ್ತಾಯಿದ್ರು, ಅದಕ್ಕೆ ಯಾರೂ ತಂಟೆಗೆ ಬರ್ತಾ ಇದ್ದಿಲ್ಲ. ಅವು ಪಾಡಿಗವು ಸುಖವಾಗಿದ್ವು. ಅಮ್ಮನ ಮರ ಅಮ್ಮನ ಕಲ್ಲು ಎಂದು ಊರಿನ ಜನಗಳು ಅವುಗಳ ತಂಟೆಗೆ ಹೋಗೋದಿರಲಿಲ್ಲ. ಅದು ಎದಕ್ಕೂ ಬಳಸ್ತಿರಲಿಲ್ಲ. ಅದು ದೇವರು ಅಂತೇಳಿ ಅದನ್ನು ಪೂಜ್ಯ ಭಾವನೆಯಿಂದ ನೋಡ್ತಾ ಇದ್ರು ವಿನಃ ಅದಕ್ಕೆ ಯಾವುದೂ ತೊಂದರೆ ಮಾಡಿರಲಿಲ್ಲ. ಒಂದು ಸಲ ತನ್ನಿಂದ ಇನ್ನೊಂದು ಸುಖವಾಗಿದೆ ಎಂದು ಎರಡಕ್ಕೂ ಜಂಬ ಬಂದಿತು. ಈಗ ಎರಡು ಸುಖವಾಗಿದ್ವು, ಆದರೆ ಏನಾಯಿತು, ಸ್ವಲ್ಪ ದಿನ ಹಂಗೆ ಚೆನ್ನಾಗಿದ್ವು. ಆಮೇಲೆ ಇಲ್ಲ, ಇದು ನನ್ನಿಂದ ಈ ಸುಖವಾಗಿದೆ, ಇದರಿಂದ ಈ ಸುಖವಾಗಿದೆ ಅಂತ ಎರಡಕ್ಕೂ ಜಂಬ ಬಂದ್ಬಿಡ್ತು. ಬೇವಿನ ಮರ, ನಾನು ಅಮ್ಮನ ಮರ, ನೀನು ನನ್ನ ಕೆಳಗಿರುವುದರಿಂದ ನಿನ್ನನ್ನು ಅಮ್ಮನ ಕಲ್ಲು ಎಂದು ಜನ ಕರೆಯುತ್ತಾರೆ ಅಂತ ಹೇಳಿತು. ಅದಕ್ಕೆ ಮರ ಹೇಳುತ್ತೆ, ನಾನೇನೋ ಅಮ್ಮನ ಮರ, ನನ್ನ ಕೆಳಗೆ ನೀನಿದೆಯಾ, ಅದಕ್ಕೆ ನಿನಗೆ ಅಮ್ಮನ ಕಲ್ಲು ಅಂತಾರೆ ಅಂತ ಹೇಳ್ತು. ಅದಕ್ಕೆ ಕಲ್ಲು, ನಾನು ಅಮ್ಮನ ಕಲ್ಲು, ನನ್ನ ಪಕ್ಕದಲ್ಲಿ ನೀನಿರುವುದರಿಂದ ನಿನ್ನನ್ನು ಅಮ್ಮನ ಮರ ಎಂದು ಕರೆಯುತ್ತಾರೆ ಎಂದಿತು. ಅದಕ್ಕೆ ಕಲ್ಲೇನು ಸುಮ್ಮನೆ ಇರಲಿಲ್ಲ. ಇಲ್ಲ ನಾನು ಅಮ್ಮನ ಕಲ್ಲು, ನನ್ನ ಪಕ್ಕ ನೀನು ಬೆಳೆದಿದೆಯಲ್ಲ, ನೀನು ಇದೆಯಲ್ಲ, ಅದಕ್ಕೆ ನಿನಗೆ ಅಮ್ಮನ ಮರ ಅಂತ ಹೇಳ್ತಾರೆ ಅಂತ ಹೇಳ್ತು. ಹೀಗೆ ಎರಡೂ ಜಗಳ ಆಡಿದವು. ಹಾಗೆ ಅವರು ಒಂದಕ್ಕೊಂದು ಮಾತಿನ ಕಾದಾಟ ಮಾಡ್ತವೆ, ಜಗಳ ಮಾಡ್ತವೆ. ಕೊನೆಗೆ ಕಲ್ಲು ಕೋಪದಿಂದ ಉರುಳಿ ಬೇವಿನ ಮರದಿಂದ ದೂರ ಹೋಗಿ ನಿಂತಿತು. ಎಷ್ಟು ಹೇಳಿದ್ರು ಕೇಳಲಿಲ್ಲ. ನಾನು ಹೆಚ್ಚು ಅಂತ ಜಗಳ ಮಾಡ್ಕೊತಾನೆ ಇದ್ವು. ಕೊನೆಗೆ ಕಲ್ಲುಗೆ ತಡೆಯೋಕ್ಕಾಗಲಿಲ್ಲ. ಹುರುಳ್ಕೊಳ್ತಾ ಹೋಗಿ ಸ್ವಲ್ಪ ದೂರ ಹೋಗಿ ನಿಂತ್ಕೊಂಡ್ಬಿಡುತ್ತೆ. ನಾನಿಲ್ಲದಿದ್ದರೆ ಮರವನ್ನು ಕಡಿದು ಹಾಕುತ್ತಾರೆ ಎಂದು ಕಲ್ಲು, ನನ್ನ ಕೆಳಗಿರದಿದ್ದರೆ ಕಲ್ಲನ್ನು ಹೊಡೆದು ಹಾಕುತ್ತಾರೆ ಎಂದು ಮರ. ಹೀಗೆ ಎರಡೂ ತಮ್ಮೊಳಗೆ ಆಲೋಚಿಸುತ್ತಿದ್ದವು. ಕಲ್ಲು ದೂರ ಹೋಗಿ ನಿಂತ್ಕೊಂಡ್ಬಿಡ್ತು. ನಾನು ಮರದ ಕೆಳಗಿಲ್ಲ, ಅದಕ್ಕೆ ಅದು ಮರನ ಕಡ್ದು ಹಾಕ್ತಾರೆ ಅಂತ ಅನ್ಕೊಂತು. ಮರ ಏನು ಮಾಡುತ್ತೆ, ಮರ ನನ್ನ ಕೆಳಗೆ ಕಲ್ಲಿಲ್ಲ, ದೂರ ಹೋಗಿದೆ, ಅದಕ್ಕೆ ಅದನ್ನು ಒಡೆದು ಹಾಕ್ತಾರೆ ಅಂತ ಹೀಗೆ ತಮ್ಮೊಳಗೆ ಯೋಚಿಸದೆ ಮಾಡ್ತಾ ಇದ್ವು. ಒಂದು ದಿನ ಹೊಲವನ್ನು ಉಳಲಿಕ್ಕೆ ಆ ಹಳ್ಳಿಯ ರೈತ ತನ್ನ ಮಕ್ಕಳ ಜೊತೆ ಬಂದನು. ಆವಾಗ ಹಳ್ಳಿಯ ರೈತ ಬರ್ತಾನೆ ತನ್ನ ಹೊಲಕ್ಕೆ ತಾನು ಉಳಕ್ಕೆ ಅಂತೇಳಿ ಮಕ್ಕಳ ಜೊತೆಗೆ. ಅಮ್ಮನ ಕಲ್ಲು ಇಲ್ಲದ ಈ ಬೇವಿನ ಮರವನ್ನು ನೋಡಿ ಇದನ್ನು ನಾಳೆ ಕಡಿಸಿ ನೇಗಿಲು ಚಕ್ರ ಮಾಡಿಸಿ ಎಂದು ತನ್ನ ಮಕ್ಕಳಿಗೆ ಹೇಳಿದ. ಅದ್ರ ಕೆಳಗೆ ಕಲ್ಲಿಲ್ಲ, ಅಮ್ಮನ ಕಲ್ಲಿಲ್ಲ ಅಂದರೆ ದೇವರಿಲ್ಲ, ಈ ಮರ ಏನು, ಅದಕ್ಕೆ ಇದಕ್ಕೆ ಕಡಿಸ್ಬಿಡ್ರಿ,
ನೇಗಿಲು ಮಾಡಿರಿ. ನೇಗಿಲು ಅಂದರೆ ಭೂಮಿನ ಉಳುವ ಸಾಧನ, ರೈತರಿಗೆ ಬೇಕಲ್ಲ, ಅದನ್ನು ಮಾಡಿಸ್ಬಿಡ್ರಿ, ಚಕ್ರ ಮಾಡಿಸಿರಿ ಅಂತ ಹೇಳಿಬಿಟ್ಟ. ಬೇವಿನ ಮರದಿಂದ ದೂರ ಬಿದ್ದಿದ್ದ ಕಲ್ಲನ್ನು ನೋಡಿ, ಈ ಕಲ್ಲನ್ನು ನಾಳೆ ಕಲ್ಲು ಒಡೆಯುವವರಿಂದ ಒಡೆಸಿದರೆ ನೇಗಿಲನ್ನು ಕಟ್ಟಿ ಉಳಲು ಬರುತ್ತದೆ ಎಂದು ತನ್ನ ಮಕ್ಕಳಿಗೆ ಹೇಳಿದ. ಅದಕ್ಕೆ ಕಲ್ಲನ್ನು ನೋಡ್ತಾನೆ, ಈ ಕಲ್ಲು ಒಡೆಸ್ಬಿಟ್ಟು ನೇಗಿಲಿಗೆ ಕಟ್ಟಕ್ಕಂತೇಳಿ ಇದನ್ನು ಒಡೆಸ್ಬಿಡ್ರಿ ಅಂತ ಹೇಳ್ಬಿಡ್ತಾನೆ. ಇದನ್ನು ಕೇಳಿ ಮರ ಮತ್ತು ಕಲ್ಲು ಎರಡೂ ಭಯದಿಂದ ನಡುಗಿದವು. ಅವೇನು ಅಂದ್ಕೊಂಡಿದ್ವು, ನಾನಿಲ್ಲ ಅಂದರೆ ಅದನ್ನು ಕಡಿತಾರೆ, ಅದಿಲ್ಲ ಅಂದರೆ ನನಗೆ ಇದಕ್ಕಿದಾಗುತ್ತೆ, ತೊಂದರೆ ಆಗುತ್ತೆ ಅಂತ ಅಂದ್ಕೊಂಡಿದ್ವು. ಆದರೆ ಏನಾಯ್ತು, ಈಗ ಎರಡಕ್ಕೂ ತೊಂದರೆ ಬಂತು. ಅದಕ್ಕೆ ಭಯ ಆಗ್ಬಿಡ್ತು ಎರಡಕ್ಕೂ. ನಾವಿಬ್ಬರು ಒಬ್ಬರಿಂದ ಒಬ್ಬರು ದೂರವಾಗಿದ್ದರೆ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ, ಆದ್ದರಿಂದ ನಾವಿಬ್ಬರೂ ಉಳಿಯುವುದಿಲ್ಲ ಎಂಬ ತಿಳುವಳಿಕೆ ಮರ ಮತ್ತು ಕಲ್ಲಿಗೆ ಬಂದಿತ್ತು. ಅವಾಗ ಎರಡಕ್ಕೂ ಅರಿವಾಗುತ್ತು, ನಾನಿಲ್ಲ ಅಂದರೆ ಅದಕ್ಕೂ ತೊಂದರೆ, ಅದಿಲ್ಲ ಅಂದರೆ ನನಗೂ ತೊಂದರೆ, ಎರಡು ಜೊತೆಗಿದ್ದರೆ ಮಾತ್ರ ನಾವು ಚೆನ್ನಾಗಿರೋಕ್ಕೆ ಸಾಧ್ಯ ಅಂತ ಅದಕ್ಕೆ ಬುದ್ಧಿ ಬರುತ್ತೆ. ರೈತ ಮತ್ತು ರೈತನ ಮಕ್ಕಳು ಅತ್ತ ಹೋಗುವುದನ್ನೇ ಕಾದಿದ್ದು ಕಲ್ಲು ಬರಲಾ ಎಂದು ಬೇವಿನ ಮರವನ್ನು ಕೇಳಿತು. ಇದಕ್ಕೆರಡು ಭಯ ಆಗಿಬಿಡುತ್ತೆ, ನಮ್ಮನ್ನು ಹೊಡೆದಾಕ್ಬಿಡ್ತಾರೆ, ಮರನ ಕಡ್ದಾಕ್ತಾರೆ, ಕಲ್ಲನ್ನು ಸೀಳ್ಬಿಡ್ತಾರೆ, ನಾವಿಬ್ಬರು ಜೊತೆಗಿದ್ದರೆ ಮಾತ್ರ ನಾವು ಚೆನ್ನಾಗಿರೋಕ್ಕೆ ಸಾಧ್ಯ ಅಂತ ಗೊತ್ತಾಯ್ತಾ. ರೈತನ ಮಕ್ಕಳು ಹೋಗಿದ್ದೇ ಕಾಯ್ತಾ ಇರ್ತವೆ ಎರಡು. ಅದಕ್ಕೆ ಅದು ಹೋದ ತಕ್ಷಣ ಕಲ್ಲೇನು ಮಾಡುತ್ತೆ, ಅದು ಉಳ್ಕೊಂಬಂದಿರುತ್ತಲ್ಲ, ನಾನು ಬರಲಾ ಅಂತ ಮರನ ಕೇಳುತ್ತೆ. ಮರ ಬೇಗ ಬಾ ಎಂದು ಕಲ್ಲಿಗೆ ಹೇಳಿತು. ಬೇಗ ಬಂದ್ಬಿಡು, ಇಲ್ಲಾಂದರೆ ನಮಗೆ ತೊಂದರೆ ಅಂತ ಹೇಳುತ್ತೆ. ತಾನು ಇನ್ನೊಂದರಿಂದ ಸುಖವಾಗಿರುವುದು ಎಂದು ಈಗ ಎರಡಕ್ಕೂ ತಿಳಿಯಿತು, ಎರಡಕ್ಕೂ ಗೊತ್ತಾಯಿತು. ಅದರಿಂದ ನಾನು ಸುಖವಾಗಿದ್ದೀನಿ, ನನ್ನಿಂದ ಅದು ಸುಖವಾಗಿದೆ, ಬೇರೆ ಬೇರೆ ಇದ್ದರೆ ಸುಖವಾಗಿರೋಕ್ಕೆ ಸಾಧ್ಯ ಇಲ್ಲ ಅಂತ ಬೇವಿನ ಮರ ಮತ್ತು ಕಲ್ಲು ಮತ್ತೆ ಸ್ನೇಹಿತರಾದವು, ಮತ್ತೆ ಮೊದಲಿನಂಗೆ ಚೆನ್ನಾಗಿರೋಕ್ಕೆ ಪ್ರಾರಂಭ ಮಾಡಿದ್ವಿ. ಮಾರನೇ ದಿನ ಮರ ಕಡಿಯುವವರು ಬಂದು ನೋಡಿದರು. ಅವರು ಹೇಳಿರ್ತಾರೆ ರೈತರು, ಬಂದು ಮರ ಕಡೀರಿ ಅಂತ. ಮರ ಕಡಿಯೋಕ್ಕೆ ಬರ್ತಾರೆ, ಹೊಲಕ್ಕೆ ಬರ್ತಾರೆ, ನೋಡುತ್ತಾರೆ ಕಲ್ಲು ಮರದ ಕೆಳಗೆ ಮೊದಲಿನಂತೆ ನಿಂತಿತ್ತು. ಕಲ್ಲು ಮೊದಲಂಗೆ ಬಂದು ನಿಂತ್ಕೊಂಡ್ಬಿಟ್ಟಿದೆ. ಅವರಿಗೆ ಮರ ಮತ್ತು ಕಲ್ಲಿನ ಬಗೆಗೆ ಭಯ ಭಕ್ತಿ ಉಂಟಾಯಿತು. ಇದು ಅಮ್ಮನ ಮರ, ಕಡಿಯುವುದು ಬೇಡ ಎಂದು ಹೊರಟು ಹೋದರು. ಅವಾಗ ಬರ್ತಾರೆ, ಮರ ಕಡಿಯೋಕ್ಕಂತ ನೋಡ್ತಾರೆ, ಆದರೆ ಕಲ್ಲಲ್ಲೇ ಇರುತ್ತೆ, ಮತ್ತು ದೈವಿ ಸ್ವರೂಪ ಪಡ್ಕೊಂಡ್ಬಿಟ್ಟಿದೆ, ಬೇಡ ಬೇಡ ಅಂತ ಅದ್ರ ಮೇಲೆ ಭಯನೂ ಆಗುತ್ತೆ. ಕಲ್ಲಿನ ಕಡಿದ್ರೆ ನಮಗೇನೋ ತೊಂದರೆ ಆಗುತ್ತೆ, ಮರ ಕಡಿದ್ರೆ, ಮತ್ತು ದೇವ್ರ ಮೇಲೆ ಭಕ್ತಿನೂ ಉಂಟಾಗುತ್ತೆ. ಕಲ್ಲು ಒಡೆಯುವವರು ಬಂದು ಇದು ಅಮ್ಮನ ಕಲ್ಲು, ಒಡೆಯೋದು ಬೇಡ ಎಂದು ಅವರು ಹೊರಟು ಹೋದರು. ಮರ ಕಡಿಯೋರು ಸಹ ಇದು ಅಮ್ಮನ ಮರ, ಕಡಿಯೋದು ಬೇಡ ಅಂತ ಹೋದರು. ಕಲ್ಲು ಒಡೆಯೋರು ಸಹ ಇದು ಅಮ್ಮನ ಕಲ್ಲು ಅಂತ ಹೊರಟು ಹೋಗ್ಬಿಟ್ರು. ಬೇವಿನ ಮರ ಮತ್ತು ಕಲ್ಲು ಕಂಟಕದಿಂದ ಪಾರಾದವು. ಬೇವಿನ ಮರ ಮತ್ತು ಕಲ್ಲು ಕಂಟಕ ಅಂದರೆ ಅದಕ್ಕೆ ಬಂದಿದ್ದ ತೊಂದರೆಯಿಂದ ಪಾರಾದವು. ಈಗ ಎರಡೂ ಸಹ ಯಾರ ಭಯವಿಲ್ಲದೆ ಸುಖವಾಗಿದ್ದವು. ಈಗ ಎರಡೂ ಸಹ ಯಾರೂ ತಮಗೆ ತೊಂದರೆ ಮಾಡೋದಿಲ್ಲ ಅಂತ ಸುಖವಾಗಿ ಇದ್ವು. ಹೀಗೆ ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು. ಹೀಗೆ ಯಾರೇ ಆಗಲಿ ಹಿಂಗೆ ಒಟ್ಟಾಗಿದ್ದರೆ, ಇಲ್ಲಿ ಕಲ್ಲು ಮತ್ತು ಮರ ಇದ್ವು, ನಾವು ಸಹ ಜೀವನದಲ್ಲಿ ಎಲ್ಲರ ಜೊತೆಗೆ ಕೂಡಿ ಬಾಳಿದರೆ ನಾವು ಸುಖವಾಗಿರ್ಬೋದು ಅನ್ನೋದು ಈ ಪಾಠದ ಮುಖಾಂತರ ನಾವು ತಿಳ್ಕೊಂಡ್ವಿ.